ಯಲಬುರ್ಗಾದಲ್ಲಿ ಹೈಟೆನ್ಷನ್ ಟವರ್ ಕಾಮಗಾರಿಗೆ ವಿರೋಧ, ರೈತರ ಮೇಲೆ ದೌರ್ಜನ್ಯ ಆರೋಪ. ರೈತರಿಗೆ ರಕ್ಷಣೆ ನೀಡಬೇಕಾದ ಪೊಲೀಸರು ಕಂಪನಿ ಗುತ್ತಿಗೆದಾರರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಂದು ರೈತರ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಇದು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಗುತ್ತೂರು ಸೀಮೆಯ ಸರ್ವೆ ನಂಬರ್ 151/P1ರಲ್ಲಿ ಹೈಟೆನ್ಷನ್ ವಿದ್ಯುತ್ ಟವರ್ ನಿರ್ಮಾಣ ಕಾಮಗಾರಿ ವಿವಾದಕ್ಕೆ ಕಾರಣವಾಗಿದೆ. ಜಮೀನು ಮಾಲೀಕರಾದ ಸರೋಜಮ್ಮ ಲಿಂಗಪ್ಪ ಯರಾಶಿಯವರು ಸುಮಾರು 10 ಎಕರೆ ಜಮೀನಿನಲ್ಲಿ ಒಟ್ಟು 5 ಹೈಟೆನ್ಷನ್ ಟವರ್ಗಳನ್ನು ನಿರ್ಮಿಸಲಾಗುತ್ತಿದೆ. ರೈತರ ಪ್ರಾಥಮಿಕ ಒಪ್ಪಿಗೆಯ ಮೇರೆಗೆ 1 ಟವರ್ ನಿರ್ಮಿಸಲಾಗಿದ್ದು, ನಂತರ ಇದೇ ಸರ್ವೆ ನಂಬರ್ನಲ್ಲಿ ಕ್ರಾಸಿಂಗ್ ಲೈನ್ ಹೆಸರಿನಲ್ಲಿ ಇನ್ನೂ 4 ಟವರ್ಗಳನ್ನು ರೈತರಿಗೆ ಪೂರ್ವ ಮಾಹಿತಿಯನ್ನ ನೀಡದೆ ಹಾಗೂ ಪರಿಹಾರದ ಕುರಿತು ಅಂತಿಮ ಒಪ್ಪಂದವನ್ನ ಮಾಡಿಕೊಳ್ಳದೆ ನಿರ್ಮಿಸಲಾಗಿದೆ ಎಂದು ಆರೋಪಿಸಲಾಗಿದೆ. ಈ ವಿಚಾರ ತಿಳಿದ ಬಳಿಕ ರೈತರು ವಿರೋಧ ವ್ಯಕ್ತಪಡಿಸಿದ್ದು, ಸ್ಥಳಕ್ಕೆ ಬೇವೂರು ಪೊಲೀಸ್ ಠಾಣೆಯ ಪಿಎಸ್ಐ ಹಾಗೂ ಸಿಬ್ಬಂದಿ ಆಗಮಿಸಿದ್ದಾರೆ. ಪ್ರತಿಭಟನೆ ನಡೆಸಿದ 4 ರೈತರನ್ನ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ. ಪ್ರಕಾಶ್, ಶ್ರೀಕಾಂತ್, ಮಲ್ಲಪ್ಪ, ವಿಜಯರೆಡ್ಡಿ ಎಂದು ಶರಣಪ್ಪ ಯರಾಶಿ ಎಂಬ ರೈತರು ಆರೋಪ ಮಾಡಿದ್ದಾರೆ. ಇದರಿಂದ ಪವರ್ ಸರ್ವಿಸ್ ಟವರ್ ಕಂಪನಿಯ ಗುತ್ತಿಗೆದಾರರು ಮತ್ತು ಪೊಲೀಸರು ಕೈಜೋಡಿಸಿದ್ದಾರೆ ಎಂಬ ಅನುಮಾನ ವ್ಯಕ್ತಪಡಿಸಿರುವ ರೈತರು ನ್ಯಾಯಕ್ಕಾಗಿ ಆಗ್ರಹಿಸುತ್ತಿದ್ದಾರೆ. ಇನ್ನೊಂದೆಡೆ ಟವರ್ ನಿರ್ಮಾಣಕ್ಕೆ ಸುಮಾರು 20 x 20 ಅಡಿ ವಿಸ್ತೀರ್ಣ ಹಾಗೂ 15 ರಿಂದ 20 ಅಡಿ ಆಳದ ಗುಂಡಿಗಳನ್ನು ತೋಡಲಾಗುತ್ತಿದೆ. ಆದರೆ ಭೂ ಮತ್ತು ಗಣಿ ಇಲಾಖೆಯ ಅನುಮತಿ ಪಡೆಯದೆ ಈ ಕಾಮಗಾರಿಗಳು ನಡೆಯುತ್ತಿವೆ ಎಂದು ಸ್ಥಳೀಯರು ಆರೋಪವು ಕೇಳಿಬರ್ತಾ ಇದೆ. ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಕೆಪಿಟಿಸಿಎಲ್, ಭೂ ಮತ್ತು ಗಣಿ ಇಲಾಖೆ, ತಾಲೂಕಾ ಆಡಳಿತ ಸೇರಿದಂತೆ ಸಂಬಂಧಿತ ಅಧಿಕಾರಿಗಳಿಗೆ ಈ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಇದ್ದರೂ ಯಾವುದೇ ಕ್ರಮ ಕೈಗೊಳ್ಳುತ್ತಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ರೈತರ ಆರೋಪದಂತೆ ಕೆಲವು ಕಂಪನಿಗಳು ಮಧ್ಯವರ್ತಿಗಳ ಮೂಲಕ ಹಣದ ಆಮಿಷ ತೋರಿಸಿ ಇದು ಸರ್ಕಾರಿ ಯೋಜನೆ, ನಿಮ್ಮ ಒಪ್ಪಿಗೆ ಇಲ್ಲದಿದ್ದರೂ ಜಮೀನು ಪಡೆದುಕೊಳ್ಳಲಾಗುತ್ತದೆ ಎಂಬ ಭಯ ಮತ್ತು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ. ಈ ಪ್ರಕರಣದ ಕುರಿತು ಸಂಬಂಧಿತ ಅಧಿಕಾರಿಗಳು ಹಾಗೂ ಕಂಪನಿ ಪ್ರತಿನಿಧಿಗಳಿಂದ ಸ್ಪಷ್ಟನೆ ದೊರಕಬೇಕಿದ್ದು, ರೈತರು ನ್ಯಾಯಕ್ಕಾಗಿ ಸರ್ಕಾರದ ಹಸ್ತಕ್ಷೇಪವನ್ನು ಆಗ್ರಹಿಸಿದ್ದಾರೆ ಮತ್ತು ಕಾನೂನು ಮೂಲಕ ಹೋರಾಟ ಮಾಡುವುದಾಗಿ ತಿಳಿಸಿದರು. ನಡೆದ ಘಟನೆ ಬಗ್ಗೆ ಮಾಧ್ಯಮದ ಜೊತೆ ಸಂಬಂಧಿ ಶರಣಪ್ಪ ಯರಾಶಿ ರೈತ ಸ್ಥಳದಲ್ಲಿ ಮಾತನಾಡಿ ಹೇಳಿದರು. ಬ್ಯೂರೋ ರಿಪೋರ್ಟ್ ಸಿಆದಿ ಪ್ರಶ್ ಪವರ್ ನ್ಯೂಸ್ ಯಲಬುರ್ಗಾ. ಇದು 10 ಎಕರೆ ಚಿಲ್ಲರೆ ಐತ್ರಿ ಹೊಲ. ಇದು ನಮ್ಮ ಹೊಲದಾಗ 4 ಕಂಬ ಕುಂದ್ರಾಕತ್ತಾರ್ರಿ. ಅವ್ರ 4 ಕಂಬಕ್ಕೆ 40 ಲಕ್ಷ ಕೊಡ್ತೀವಿ ಅಂದ್ರಿ. ನಮ್ಗ ಒಪ್ಪಿಗಿಲ್ರಿ ಅಂದ್ರಿ. 1.20 ಇದ್ರಿ, ನಾವು 1.20 ಇಲ್ಲ ಅಂದ್ರಿ. ಅವರು 4 ಕಂಬದ ನಡು 40 ಲಕ್ಷ ಕೊಡ್ತೀವಿ ಅಂದ್ರಿ. ಅವರು ನಮ್ಗೆ ಒಪ್ಪಿಲ್ಲ, ನಾವು 70 ಕೊಡು ಅಂದ್ವಿ. ಅವ್ರು 60 ಬಂದು ನಿಂತ್ಕೊಂಡು ದೌರ್ಜನ್ಯ ಮಾಡಿ ಹಾಕ್ಯಾರ್ರಿ. ನಾವು ಸ್ಟೇ ತೊಗೊಂಬಂದು ಇಲ್ಲಿ ಕೆಲಸ ನಿರ್ಧರಿಸಿದ್ಕೆ PSI ನಮ್ಮ ತಮ್ಮನರಿಬ್ಬರ, ನಮ್ಮ ಅಣ್ಣನ ಮಕ್ಕಳನ್ನಿಬ್ಬರನ್ನ ಬಡ್ದು ಎಳ್ಕೊಂಡು ಹೋಗ್ಯಾನ್ರಿ ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡು ಹೋಗ್ಯಾರ. ಈಗ ಬಡದ್ರನ್ರಿ ಅವ್ರು? ಎದಿಮಂಗ್ಲಂಗಿ ಹಿಡಿದು ಒಂದು ಏಟ್ ಬಡ್ದು ಎದಿಮಂಗ್ಲಂಗಿ ಹಿಡ್ಕೊಂಡು ಹೋಗ್ಯಾರಿ ಜೀಪ್ನ ಹಾಕ್ಯಂಡು. ಹೆಸರು ಏನ್ರಿ ಅವ್ರದ್ದು? ಪ್ರಕಾಶ, ಶ್ರೀಕಾಂತ, ಮಲ್ಲಪ್ಪ, ವಿಜಯ ರೆಡ್ಡಿ 4 ಮಂದಿನ ಬಡ್ದು ಎಳ್ಕೊಂಡು ಹೋಗ್ಯಾರ್ರಿ ಸ್ಟೇಷನ್ಗೆ. PSI ಶಲ್ಯ ಕುಂದ್ರಸ ಅಂತ ಹೇಳಿ ಡಿಸಿಗಳಿಗೆ ಕೆಲಸ ಮಾಡಕತ್ತೇನ್ರಿ ಇಲ್ಲಿ ನಿಂತ್ಕೊಂಡು. ಕುಂತ್ಕೊಂಡೆ ಅಬ್ಜೆಕ್ಷನ್ ಮಾಡೀವ್ರಿ. 1 ಕೋಟಿ ಕೊಡಕ್ಕಾಗಲ್ಲ ಅಂದ್ರೆ 1 ಕೋಟಿ ಕೊಡೋದ ಅಲ್ಲಿಕ್ರಿ 70 ಕೊಡ್ರಿ ಅಂದ್ವಿ ನಾವು. ಇಲ್ಲ 55 ಅಂದ್ರೆ ಏನೋ ಮಾಡಿ 65 ಇವ್ರು ಗೌಸಿದ್ದ ಸರ್ ಮಾತಾಡಿದ್ರಿ. ಅವ್ರು ನಾವು ಪೊಲೀಸರು ಅವ್ರು ಅಂದ್ರಿ. ಅವರು 60 ಆದ್ರೆ ಮಾಡ್ಬಿಡಂತವ್ರಿ ಯಾರ ಸರ್ ಅಂತ. ಆಗಲ್ ಬಿಡ್ರಿ ಸರ, ನಾವು 8 ಮಂದಿ ಹಂಚ್ಕೋಬೇಕ್ರಿ, 10 ಲಕ್ಷ ರೂಪಾಯಿ ಬೇಡ 70 ಕೊಡ್ರಿ ಅಂತ ಅಂದಿದ್ವಿ. ಮಳೆ ಮಾಡ್ತೀವಿ, ದೌರ್ಜನ್ಯ ಮಾಡಿ ತೆಗ್ತಾರೆ. ನೀವು ತೆಗೆ ಮುಂದೆ ಬಂದು ಅಬ್ಜೆಕ್ಷನ್ ಮಾಡ್ರಿ? ಮಾಡೀವ್ರಿ, ಮಾಡಿದ್ರಿ. ಆದ್ರೆ ಅವ್ರು ತೆಗ್ದಾರ. ಮತ್ತೆ ಅವತ್ತ ಹೇಳ್ಬೇಕಿಲ್ರಿ ನೀವು ತೆಗೆ ಮುಂದೆ? ಸರ್ ಹೇಳಿದ್ರಿ, ಮತ್ತೆ ಅಲ್ಲಿ ಇದ್ರ ಸ್ಟೇ ಆರ್ಡರ್ ತರಕಂತ ಅಲ್ಲಿ ಹೋಗಿದ್ರಿ. ಸರ್ವೆ ನಂಬರ್ ಎಷ್ಟು? 73/P1. ಯಾರ ಹೆಸರಲ್ಲಿ ಐತ್ರಿ? ಸರೋಜಮ್ಮ ನಿಂಗಪ್ಪ ಯರಾಶಿ. ಎಷ್ಟು ಎಕರೆ ಐತ್ರಿ? 10 ಎಕರೆ ಚಿಲ್ಲರೆ ಐತ್ರಿ. 10 ಎಕರೆಕ್ಕೂ ನಿಮ್ಗೆ 40 ಲಕ್ಷ ಅಷ್ಟ ಕೇಳಿದ್ರಿ. 4 ಕಂಬದ ನಡಿ ಕೊಡ್ತೀವಿ ಅಂದ್ರಿ 40 ಲಕ್ಷ. 4 ನಿಮ್ದ್ರಾಗ ಬಂದವನ್ರಿ? ನಮ್ದ್ರಾಗ ಬಂದವ್ರಿ. ಎಷ್ಟು ನಿಮ್ಮ ಒಪ್ಪಿಗೆ ಇಲ್ಲ ಇದಕ್ಕೆ? ಒಪ್ಪಿಗಿಲ್ರಿ. ನೀವು ಮುಂಚೆ ಯಾಕೆ ಅಬ್ಜೆಕ್ಷನ್ ಮಾಡಿ? ಅಬ್ಜೆಕ್ಷನ್ ಮಾಡಿವ್ರಿ. ಅಬ್ಜೆಕ್ಷನ್ ಮಾಡಕಲ್ಲಿ ಅಬ್ಜೆಕ್ಷನ್ ಮಾಡಿವ್ರಿ 20 ಸಲ. ಇದು 21ನೇ ಸಲ ಇದೆ ಇಲ್ಲಿ ತೋಟ ಅಲ್ಲಿ ಊರಾಗಿದ್ದ ಇಲ್ಲಿ ಬರ್ಬೇಕಾದ್ರೆ.
ಈಗ ನೀವು ಒಂದು ಕಂಬ ಅಂತೇಳಿ ಇದನ್ನ ಮಾಡಿದ್ರು ಅಥವಾ ಇಷ್ಟು 10 ಎಕರೆ ನಾಲ್ಕು ಕಂಬದ ಹಲೋ ಅದರ ಒಪ್ಪಿಗೆ ಬೇಕು